ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗೇನಪ್ಪ ಅಂದರೆ ಇವತ್ತು ರಜೆ ಇರೋದ್ರಿಂದ ನಮ್ಮ ಹೋಟೆಲಲ್ಲಿ ಊಟ ಇರೋದಿಲ್ಲ. ಆದ ಕಾರಣ ಇವತ್ತೇನಾಗಿದೆ ನೋಡಿ, ನಮ್ಮ ಒಂದು ನಾವು ಇರುವಂಥ ಏರಿಯಾದಲ್ಲಿ ಒಂದು ಎಂಗೇಜ್ಮೆಂಟ್ ಇದೆ. ಆ ಎಂಗೇಜ್ಮೆಂಟಿಗೆ ಹೋಗಿ ಊಟ ಹೋಗಿ ಊಟ ಮಾಡ್ಕೊಂಡು ಬಂದ್ಬೋಣ. ಈಗ ನಾವು ಇನ್ವಿಟೇಷನ್ ಕಾರ್ಡ್ ಬೇಕಾಗಿಲ್ಲ, ಹೋಗಬೇಕಾದ್ರೆ ಬಟ್ಟೆ ಚೇಂಜ್ ಮಾಡೋಕ್ಕಾಗುತ್ತೆ. ಓಕೆ, ಬಟ್ಟೆ ಚೇಂಜ್ ಮಾಡಿ ಡೈರೆಕ್ಟ್ ಹೋಗ್ತೀನಿ. ನೋಡ್ತಾ ಇರಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತೀನಿ, ಏನು ರಿಯಾಕ್ಷನ್ ಬರುತ್ತೆ ಅಲ್ಲಿ ಅಂತ. ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ. ಅಲ್ಲಿ ಊಟ ಮಾಡೋಕ್ಕಂತ ಹೋಗ್ತಾ ಇದ್ದೀನಿ, ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ನೋಡಿ ಫ್ರೆಂಡ್ಸ್, ಈ ರೀತಿ ರೆಡಿ ಆಗಿದ್ದೀವಿ. ಈಗ ನಮಗೂ ಗೊತ್ತಿಲ್ಲ ಅಲ್ಲಿ ಯಾರು ಎಂಗೇಜ್ಮೆಂಟ್ ಐತೆ ಅಂತ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೋಗ್ತಾ ಇದ್ದೀವಿ. ಹೋಗೋಣ, ನೋಡಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಅಲ್ಲಿ ಏನು ನಮ್ಮನ್ನ ಕರ್ಕೊತಾರೋ ಹೊರಗೆ ಹಾಕ್ತಾರೋ ಗೊತ್ತಿಲ್ಲ. ನಾನು ಅಲ್ಲಿ ಹೋಗಿ ಏನಾದರೂ ಮಾಡಿದರೆ ಹೊರಗೆ ಹಾಕಿದರೆ ನಾನು ಯಾಕೆ ಒಬ್ಬನೇ ಓದಿಸಿದ್ದೆ ಅಂತೇಳಿ ನಮ್ಮ ದೋಸ್ತನ ಕೂಡ ಕರ್ಕೊಂಡು ಹೊಂಟೀನಿ. ಅವನು ನಾನು ಇಬ್ಬರು ಓದಿಸಿದ್ವಿ. ಯಾಕಂದ್ರೆ ನಾನು ಸ್ವಲ್ಪ ತೆಳಗಿದ್ದೀನಿ, ನನಗೆ ಓದಿಯಲ್ಲ. ಅವ್ನು ಸ್ವಲ್ಪ ಬಾಡಿ ಬಿಲ್ಡರ್ ಇದ್ದಾನೆ, ಅವ್ನಿಗೆ ಗೊತ್ತರು ಏನಾಗಲ್ಲ ನಾ ಕಾನ್ಫಿಡೆನ್ಸ್ಲಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಯಾವ ರೀತಿ ರೆಡಿ ಆಗಿದ್ದೀನಿ, ಗೊತ್ತಿರಲಾರ್ದಂಥ ಎಂಗೇಜ್ಮೆಂಟ್ಗೆ ಈ ರೀತಿ ರೆಡಿ ಆಗಿದ್ದೀವಿ. ಹೋಗೋಣ, ಅಲ್ಲಿ ಏನೇನು ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ಚಲೋ ಹಾಂ, ಅದೇ ಚಲೋ ಹೋಗೋಣ ಯಾವ್ಯಾವ ರೀತಿ ರಿಯಾಕ್ಷನ್ ಬರುತ್ತೆ. ಹಸುವಾಗ್ಬಿಡೋದು ಗುರು, ಹಸುವಾಗಿ ಸಲಹೆ ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಅಲ್ಲಿ ನಮ್ಮ ಕಡೆ ಆದರೆ ನುಗ್ಬೋದು, ಈ ಕಡೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ತಗೋಣ, ಏನು ಅನ್ಕೊಂತಾರೋ ಬಿಡ್ತಾರೋ, ಹೋಗಿ ಮಾತಾಡ್ಸೇ ಬಿಡೋಣ. ಊಟ ಮಾಡಿ ಬಂದೇ ಬಿಡೋಣ. ಊಟ ಮಾಡಿ ಹಾಂ ನೋಡಿ, ಮುಂದೆ ಇದೆ, ಹೋಗ್ಬೇಕಲ್ಲಿ. ಇಲ್ಲಿಂದ ಒಂದು 200 ಮೀಟ್ರ್ ಆಗುತ್ತೆ. ಅಲ್ಲೇ ಇದೆ ಒಂದು ಛತ್ರ ಇದೆ. ಆ ಛತ್ರದಲ್ಲಿ ಇವತ್ತು ಎಂಗೇಜ್ಮೆಂಟ್ ಇದೆ ಅನ್ನಿಸುತ್ತೆ. ನಾವು ಈಗ ಸ್ವಲ್ಪ ಹೊತ್ತಿಂದ ನಾವು ಕಟಿಂಗ್ ಮಾಡ್ಸೋಕೆ ಹೋಗಿದ್ವಿ ನಮ್ಮ ಫ್ರೆಂಡ್ಸಿಗೆ. ಅವ ಬರುವಾಗ ನೋಡ್ಬಿಟ್ವಿ. ನೋಡಿದ ತಕ್ಷಣ ನಮಗೆ ನಾವು ಗೊತ್ತಲ್ಲ, ಅದಕ್ಕೆ ಹೋಗ್ಬಿಡೋಣ ಅಂತೇಳಿ ಮಸ್ತ್ ನೋಡಿ ಯಾವ ರೀತಿ ರೆಡಿ ಆಗಿದ್ದೀವಿ. ರೆಡಿಯಾಗಿ ಹೋಗ್ತಾ ಇದ್ದೀನಿ, ನೋಡೋಣ. ನಿಮಗೆ ಅಲ್ಲಿ ಒಳಗೋಗಿ ತೋರಿಸ್ತೀನಿ, ಅವರು ಏನೇನು ಹೇಳ್ತಾರೆ ನೋಡೋಣ. ಅಲ್ಲಿ ಮುಂದ್ಗಡೆ ಇದೆ, ಅವರು ನಮ್ಮನ್ನ ಕರ್ಕೊತಾರೋ ಏನಾದರೂ ಕ್ವಶನ್ ಕೇಳ್ತಾರೋ ಯಾರು ಏನಿಲ್ಲ ಅಂತ ನನಗೂ ಗೊತ್ತಿಲ್ಲ, ಭಯ. ಆದರೂ ಟ್ರೈ ಮಾಡೇ ಬಿಡ್ತೀನಿ ನಿಮಗೋಸ್ಕರ. ಅನ್ಎಕ್ಸ್ಪೆಕ್ಟೆಡ್ ಫಂಕ್ಷನ್ಗಳಿಗೆ ಹೋದರೆ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಅವ್ರು ಕರ್ಕೊತಾರೋ, ಆ ಮದುವೆ ಗಂಡು ಇದ್ದಾರೆ, ಮದುವೆ ಗಂಡು ಮಾತಾಡ್ಸೋಣ ಏನಂತಾರೆ ಅಂತ ನೋಡಿ, ಹೋಗೋಣ. ಯಾಕಂದರೆ ಭಾಳ ಹಸಿವಾಗ್ಬಿಟ್ಟಿದೆ. ಹಸಿವಾದ್ರ ಪ್ರಯುಕ್ತ ನಾವು ಈ ಥರ ಒಂದು ದುರ್ಘಟನೆಗೆ ಅಂದರೆ ಸಾಹಸಕ್ಕೆ ಕೈ ಹಾಕ್ತಾಯಿದ್ದೀವಿ. ಅದನ್ನು ನಮ್ಮ ಕಡೆ ಆದರೆ ಏನು ಅನ್ನಲ್ಲ, ಯಾಕಂದರೆ ಎಲ್ಲರೂ ಬನ್ನಿ ಯಾರಾದರೂ ದಾರಿಗೆ ಹೋಗೋರನ್ನ ಕರೆದು ಊಟ ಮಾಡ್ತಾರೆ. ಇಲ್ಲಿ ಈಗಲ್ಲ, ಇಲ್ಲಿ ಸ್ವಲ್ಪ ಎಲ್ಲ ಶಿಸ್ತುಬದ್ಧವಾಗಿ ಯಾರು ಸಂಬಂಧಿಕರು ಇರ್ತಾರೆ ಅವ್ರನ್ನಷ್ಟೇ ಕರೆದು ಊಟ ಮಾಡಿಸೋವಂಥ ಸಂಪ್ರದಾಯ ಇದೆ ಇಲ್ಲಿ. ನಾವು ಸಂಬಂಧಿಕರು ಅಲ್ಲ, ಏನೂ ಅಲ್ಲ. ಆದರೆ ನಾವು ಆಲ್ ಆರ್ ಇಂಡಿಯನ್ಸ್, ಆಲ್ ಆರ್ ಕರ್ನಾಟಕ ಕನ್ನಡಿಗಾಸ್, ಆ ಒಂದು ಕಾರಣದಿಂದ ಹೋಗ್ತಾ ಇದ್ದೀನಿ ಅವರಿಗೆ ಶುಭ ಹಾರೈಸೋಕ್ಕೆ. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಬಿಲ್ಡಿಂಗು ಬಂದು ಬಿಡ್ತು ಬಿಲ್ಡಿಂಗು. ನೋಡೋಣ ನಮ್ಮ ಒಳಗೆ ಕರ್ಕೊತಾರೋ ಇಲ್ವೋ ಅಂತ ಭಯ ಆಗ್ತಾಯಿದೆ. ನೋಡೋಣ, ಆದರೂ ನೋಡೋಣ ಒಳಗಡೆ ಇದೆ ನೋಡಿ, ಅಲ್ಲಿ ಜನಗಳು ನೋಡಿ ಭಯ ಆಗ್ತಾಯಿದೆ. ನೋಡೋಣ, ಹೋಗೋಣ ಒಳಗಡೆ ಹೋಗೇ ಬಿಡೋಣ ನಾವು. ನೋಡಿ ಒಳಗಡೆ ಇದೆ ನೋಡಿ, ಇಲ್ಲಿದೆ, ಇದೇ ಒಂದು ಫಂಕ್ಷನ್ ಹಾಲ್. ಅದು ಆ ಫಂಕ್ಷನ್ ಹಾಲ್ಗಡೆ ಹೋಗೋಣ, ಏನಾದ್ರು ರಿಯಾಕ್ಷನ್ ಬರುತ್ತೆ ನೋಡಿ. ಚಲೋ ज़्यादा हिंदी बात करना. ನೋಡಿ ಇಲ್ಲೇ ಒಂದು ಎಂಗೇಜ್ಮೆಂಟ್ ಇದೆ. ನಾಗೇಶ್ ಅಂತ ಹೇಳಿ ನಮ್ಮ ಬ್ರದರ್ ಅವರು ಇವರು. ನೋಡಿ, ವೆಲ್ಕಮ್ ಟು ದಿ ಎಂಗೇಜ್ಮೆಂಟ್ ಪಾರ್ಟಿ ಫಾರ್ ನಾಗೇಶ್ ಅಂಡ್ ಸ್ನೇಹ. ನಾಗೇಶ್ ಬ್ರೋ ಕಡೆ ನಾವು ಹೋಗಿ ಅವರಿಗೆ ವಿಶ್ ಮಾಡೋಣ. ಹೋಗ್ತಾ ಇದೀವಿ ಈಗ ಎಂಗೇಜ್ಮೆಂಟ್ಗೆ. ಹೋಗೋಣ, ಹೋಗಿ ಅವರಿಗೆ ವಿಶ್ ಮಾಡಿಬಿಡೋಣ. ಫಂಕ್ಷನ್ ಹಾಲ್ ಯಾವ ರೀತಿ ಇದೆ ನೋಡಿ, ಫಂಕ್ಷನ್ ಹಾಲ್ ಯಾವ ರೀತಿ ಇದೆ ನೋಡೋಣ. ಅವ್ರಿಗೆ ಹೋಗಿ ಮಾತಾಡ್ಸೇ ಬಿಡೋಣ. ಮಾತಾಡ್ಸಿದ್ರೆ ಏನಂತ ಹೇಳ್ತಾರಂತ ನೋಡೋಣ.
ನಮ್ಮ ನಾಗೇಶ್ ಬ್ರದರ್ ಸರ್ ಅವ್ರನ್ನ ಮಾತಾಡಿಸ್ಬಿಡೋಣ. ಮಾತಾಡಿಸಿ ಅವ್ರಿಗೆ ಒಂದು ರಿಯಾಕ್ಷನ್ ತಗೋಣ. ಹೋಗೋಣ ಬನ್ನಿ. ಒಳಗೋಗಿ ಮಾಡ್ತೀನಿ ಗುರು, ಯಾಕೋ ಭಯ ಬರ್ತಾ ಇದೆ. ಅಲ್ಲಿಗೆ ಹೋಗಿ ಮಾಡ್ತೀನಿ. ನೋಡಿ ಬಂದು ಕುತ್ಕೊಂಡ್ಬಿಟ್ಟಿದ್ದೀವಿ. ಹೋಗಿ ಮಾತಾಡ್ಸೋಣ ಬ್ರದರ್ನ. ನೋಡಿ ಯಾವ ರೀತಿ ನಡೀತಾ ಇದೆ ಅಲ್ಲಿ ಎಂಗೇಜ್ಮೆಂಟ್. ನಾವು ಮಾತಾಡೋಣ, ನೋಡೋಣ ಅಲ್ಲಿ ನೋಡಿ ಯಾವ ರೀತಿ ಇದೆ. ಇಷ್ಟು ಜನಗಳ ಮಧ್ಯೆ ನಾವು ಹೋಗಕ್ಕಾಗತ್ತಾ ಅಂತ. ಹೋಗೋಣ ನಡ್ರಿ. ನೋಡಿ ಈ ರೀತಿ ಇದೆ ಎಂಗೇಜ್ಮೆಂಟು. ನೋಡೋಣ ನಮ್ಮ ಬ್ರದರ್ನ ಮಾತಾಡ್ಸೋಣ ಏನಂತ ಹೇಳ್ತಾರೆ. ನೋಡಿ ಇವರೇ ನಾಗೇಶ್ ಬ್ರೋ ಮತ್ತು ಸ್ನೇಹ ಮೇಡಮ್ ಅವರು. ನೋಡೋಣ ಅವ್ರಿಗೂ ಹೋಗಿ ವಿಶ್ ಕೋರೋಣ. ಓಕೆ, ವಿಶ್ ಕೋರಿ ಬರೋಣ ನಾವು ಸಹ. ಈ ರೀತಿ ಎಲ್ಲ ವೈಬ್ ಇದೆ ನೋಡಿ. ಈ ರೀತಿ ಎಲ್ಲ ಜನಗಳು ಇದಾವ್ರೆ, ಬಹಳ ಜನ ಇದಾವ್ರೆ ನೋಡ್ಬೋದು. ನಾನು ಹೋಗಿ ಅವ್ರು ಸಹ ಮಾತಾಡ್ತೀನಿ, ಏನಂತ ಹೇಳ್ತಾರೆ ನೋಡೋಣ. ನೋಡಿ ಹೋಗ್ತಾ ಇದೀನಿ ಈಗ ಮೀಟ್ ಆಗಕ್ಕೆ ಬ್ರದರ್ನ. ನೋಡೋಣ ಹೊರಗಡೆ ನೋಡಿ ಈ ರೀತಿ ಇದೆ. ಅವ್ರನ್ನ ಮೀಟ್ ಮಾಡೋಣ ಬ್ರದರ್ ಅವ್ರನ್ನ, ನಾಗೇಶ್ ಬ್ರದರ್ ಅವರು. ಹೋಗೋಣ ಗುರು, ಏನಾಗುತ್ತೆ ನೋಡೋಣ. ಅವ್ರಿಗೆ ಹೇಳೋಣ ಅವ್ರೇನಂತಾಗಂತ. ಈ ರೀತಿ ಇದೆ. ಜನಗಳು ಭಾಳ ಇದ್ದಾರೆ ಫ್ರೆಂಡ್ಸ್ ಇಲ್ಲಿ. ನಾನು ನೋಡಿದ್ರೆ ಗೊತ್ತಿರಲಾರ್ದಂತ ಎಂಗೇಜ್ಮೆಂಟಿಗೆ ಬಂದು ಫೋಟೋ ತಗೊಳ್ಳೋದು, ವಿಡಿಯೋ ಮಾಡೋದು ಮಾಡ್ತಾ ಇದ್ದೀನಿ. ಏನು ಅಂತಾರೋ ಗೊತ್ತಿಲ್ಲ. ಬ್ರದರ್ ನಾವು ಮಾತಾಡ್ಸೋಣ. ನೋಡಿ ಮಾತಾಡ್ಸೋಣ. ಮ್ಯಾಮ್ ಹ್ಯಾಪಿ ಎಂಗೇಜ್ಮೆಂಟ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ನೋಡಿ ಮೇಡಮ್ ಅವರು ಇವರು. ಬ್ರೋ ಹ್ಯಾಪಿ ಎಂಗೇಜ್ಮೆಂಟ್ ಬ್ರೋ. ಥ್ಯಾಂಕ್ ಯು. ನೋಡಿ ಬ್ರದರ್ ಅವರು. ಹ್ಯಾಪಿ ಎಂಗೇಜ್ಮೆಂಟ್ ಬ್ರೋ. ಗಾಡಿ ಹೋಗ್ತಾ ಇದೆ ನೋಡಿ. ಬ್ರದರ್ ಅವರು ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದಾರೆ. ಹಾಗೆ ಈಗ ಭಾಳ ಸ್ವಲ್ಪ ಸಮಾಧಾನ ಆಯ್ತು. ನೋಡಿ ಫ್ರೆಂಡ್ಸ್, ಈಗ ಹೋಗಿ ಬಂದ್ಬಿಟ್ಟೆ ನಾನು. ಹಾಗೆ ಧೈರ್ಯ ಮಾಡಿ ಅವರು ಹೇಳಿದೆ, ಬ್ರೋ ಗೊತ್ತಿಲ್ಲ ಬಂದ್ಬಿಡಿ ನಾನು ಹಾಗೆ ವಿಶ್ ಮಾಡಕ್ಕೆ ಅಂದೆ. ಓಕೆ ಬ್ರೋ, ಹಾಗೇನ ತಲೆ ಕೆಡಿಸ್ಕೊಬೇಡಿ, ಊಟ ಮಾಡಿ ಹೋಗಿ ಆರಾಮ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ನಾಗೇಶ್ ಬ್ರೋ ಹ್ಯಾಂಡ್ ಆನ್ ಮ್ಯಾಮ್. ಹ್ಯಾಪಿ ಎಂಗೇಜ್ಮೆಂಟ್. ಈಗ ಊಟ ಮಾಡೋ ಸಮಯ, ನಮ್ಮ ಒಂದು ಸಮಯ ಬಂದೇ ಬಿಡ್ತು. ಊಟ ಮಾಡಕ್ ಹೋಗ್ತಾ ಇದೀನಿ ಈಗ. ನೋಡೋಣ ಊಟದಲ್ಲಿ ಏನೇನಿದೆ ಅಂತ. ನಮ್ಮ ಫ್ರೆಂಡ್ ಅಂದ್ಕೊಂಡು ಓಡೋಗ್ಬಿಟ್ಟಾಗ್ರು, ನಾನು ಒಬ್ಬನೇ ಉಳ್ಕೊಂಡಿದ್ದೀನಿ. ನೋಡೋಣ ಊಟ ಮಾಡಕ್ ಹೋಗೇ ಬಿಡ್ತೀನಿ ನಾನು. ಊಟ ಭಾಳ ಜೋರಿದೆ ನೋಡಿ. ಕೈ ತೊಕೊಂಡ್ ಬಿಡೋಣ. ಊಟ ಮಸ್ತ್ ಇದೆ ಗುರು. ಇಲ್ಲಿ ನೋಡಿ ಎಲ್ಲ ಚೆನ್ನಾಗಿದೆ. ನಮ್ಗೆ ಯಾವ್ದಾದ್ರು ಪ್ಲೇಸ್ ಸಿಗುತ್ತಾ ಎಲ್ಲಾದ್ರು? ಬ್ರೋ ಪ್ಲೇಸ್ ಇದೆನಾ ಬ್ರೋ ಎಲ್ಲಾದ್ರು ಪ್ಲೇಸ್ ಅಲ್ವಾ? ಓಕೆ ಫ್ರೆಂಡ್ಸ್, ಇನ್ನು ಜಾಗ ಇಲ್ಲ, ಅಲ್ಲಿ ಫುಲ್ ಆಗ್ಬಿಟ್ಟದೆ. ನೋಡೋಣ, ವೇಟ್ ಮಾಡೋಣ. ಬನ್ನಿ ಈ ಸೈಡ್ ಬಂದ. ನನ್ನ ಫ್ರೆಂಡ್ ಈಗ ಬಂದ ಮತ್ತೆ. ಇಲ್ಲಿ ನೋಡಿ क्यों गया तुम? क्यों गया वहाँ थोड़ा? ಹಾ ನೋಡಿ ಹೋಗಿ ಬಂದ್ವಿ. ಭಾಳ ಹಂಚ್ಕೊಂಡು ಓಡೋಗ್ಬಿಟ್ಟ. ನಾನು ಧೈರ್ಯ ಮಾಡಿ ಹೋಗಿ ಬಂದೆ. ಈಗ ಊಟ ಮಾಡ್ತೀನಿ. ಊಟ ಮಾಡಿದ್ಮೇಲೆ ನಿಮ್ಗೆ ವಿಡಿಯೋ ಹಾಕ್ತೀನಿ ಏನಂತ ನೋಡಿ. ಈಗ ಬಂದವನೇ ಕ್ಯೂ ಬಾದ. ಅವನಿಗೆ ಭಯ ಬಂದು ಓಡೋಗೋನೆ ಗುರು. ನಾನಿದ್ದೀನಿ
ನಾವು ಮತ್ತೆ ಉತ್ತರ ಕರ್ನಾಟಕ ಜನ ಬಹಳ ಧೈರ್ಯವಂತರು ಇರ್ತೀವಿ. ಎಲ್ಲಾದ್ರೂ ಏನೇ ಎಂತ ಸಿಚುವೇಶನ್ ಬರ್ಲಿ ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅನ್ನೋಕೆ ಇದೇ ನನ್ನ ಸಾಕ್ಷಿ. ನೋಡಿ ಈಗ ಊಟ ಮಾಡಿ ನೋಡಿ ಏನೆಲ್ಲ ಊಟ ಇದೆ ಅಂತ ತೋರಿಸ್ತೀನಿ ಗುರು. ಈ ರೀತಿ ಇದೆ, ಖತರ್ನಾಕ್ ಇದೆ. ನಾನು ಬಂದದಕ್ಕೂ ಸಾಕಾಯ್ತು ನೋಡಿ ಗುರು. ಊಟ ಕುಂದ್ಬಿಟ್ಟಿದ್ದೀನಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಕುಂತಿದ್ದೀನಿ. ಏನಂತಾರಲ್ಲ, ಇದು ಯಾರ್ದು ಗೊತ್ತಿಲ್ಲ, ಅದು ಮದುವೆ ಬಂದು ಊಟ ಮಾಡೋ ಸೌಭಾಗ್ಯನೇ ದೊಡ್ಡದು. ಚೆನ್ನಾಗಿದೆ, ನೋಡೋಣ. ಚೆನ್ನಾಗಿದೆ, ಮಾಡ್ಬೋಣ ಬ್ರೋ. ಇನ್ನೊಂದು ಓಕೆ ಹಚ್ಚಿ ಇನ್ನೊಂದು ಹಾಕ್ಸ್ಕೊಂಡ್ವಿ ಅಂದ್ರೆ ನಾವು ಸ್ವೀಟ್ ಬಂತು ಎಲ್ಲ ನೋಡಿ. ಈ ಬದುಕಿದೆ ರುಚಿ ಸವಿಯಲು ನಾವು ವಿಡಿಯೋ ನೆನಪಾಗ್ತಿದೆ. ನೋಡೋಣ, ಮೊದಲೇ ಟೇಸ್ಟ್ ತಗೊಂಡ್ಬಿಡ್ತೀನಿ. ಸೂಪರ್ ಇದೆ ಬ್ರೋ, ಸೂಪರ್. ಇನ್ನೊಂದು ತುತ್ತು ತಗೊಂಡ್ಬಿಡ್ತೀನಿ. ನಿಮ್ಮೆಲ್ಲರ ಹೆಸರು ಹೇಳಿ, ನಿಮ್ಮ ಪಾಲಿದು. ವಾ ನೋಡಿ ಬ್ರದರ್ ಹಾಕವ್ರೆ. ಸ್ವೀಟ್ ಚೆನ್ನಾಗಿದೆ ಗುರು. ಇದು ಗುಲಾಬ್ ಜಾಮೂನ್ ಬಂತ ಅನ್ನಿಸ್ತಾ. ಇನ್ನೊಂದು ಕೇಳ್ಬಿಟ್ಟೆ ನಾನು. ಹಾಕಿದ್ರು ಎಂತ ಅಲ್ಕಂಡು ಮಗಂದ್ರು ಅನ್ಸಲ್ಲ. ಈಗ ನಿಮ್ಮೆಲ್ಲರ ಹೆಸರು ಹೇಳಿ ಗುಲಾಬ್ ಜಾಮೂನ್ ತಿಂತಿದ್ದೀನಿ. ಒಂದೊಂದಾಗಿ ಈಗ ಖಾಲಿ ಮಾಡೋ ಸಮಯ ನೋಡಿ. ಇನ್ನು ಏನೇನೋ ಬರ್ತಾ ಇದೆ. ವಾ, ಏನು ಊಟ ರೀ. ನೋಡಿ ಈಗ ಸಂಡಿಗೆ ಬಂತು, ಹಪ್ಪಳ. ವಾ, ಏನಾದ್ರು ಊಟ ಇದು. ನಾನು ಬರ್ಲಿಕ್ಕಂತ ಬಹಳ ಮಿಸ್ ಮಾಡ್ಕೋತಿದ್ದೆ ಈ ಊಟನ. ನೋಡಿ ಯಾವ ರೀತಿ ಇದೆ. ಸೂಪರ್ ಆಗಿದೆ ಊಟ. ಬನ್ನಿ ಊಟ ಮಾಡ್ತೀನಿ ಗುರು. ಈಗ ಏನೇನು ನೋಡೋಣ, ಇನ್ನು ಏನೇನು ಬರುತ್ತೆ ಅಂತ ನೋಡೋಣ. ಸೂಪರ್ ಇದೆ. ಮೊಸರು ಬಜ್ಜಿ ಬಂತು. ಮೊಸರು ಬಜ್ಜಿ ಕಂಪು. ಎಕ್ಸ್ಟ್ರಾ ಕೇಳಿ ಆಗ್ತಾ ಇದೀನಿ. ಅವ್ರ ಮುಖ ನೋಡ್ತಾವ್ರೆ. ನಮ್ ದೋಸ್ತ ನೋಡಿ ಯಾವ ರೀತಿ ಬರ್ತಾ ಇದ್ದಾನೆ. ಕಳ್ಳನ ಮಗ ಬಾರ್ದ ನೋಡಿ ಹೆಂಗ ಬರ್ತಾವನೆ. ಓಡೋದವನೆ. ಇಲ್ಲಿ ನೋಡಿ ಹೆಂಗ ಬರ್ತಾವನೆ ನೋಡಿ. ಊಟ ಮಾಡಿಬಿಡೋಣ ಈಗ. ನಿಮ್ಗೆಲ್ಲರಿಗೂ ಬಾಯಿ ಹೇಳ್ತೀನಿ, ಯಾಕಂದ್ರೆ ನಾನು ಊಟ ಮಾಡೋದಿದೆ. ಊಟ ಮಾಡಿ ನಿಮ್ಗೆ ವಿಡಿಯೋ ಮಾಡ್ತೀನಿ. ನೋಡಿ ಅನ್ನ ಸಾಂಬಾರ್ ಸಹ ಹಾಕಿದ್ರು. ಅನ್ನ ಸಾಂಬಾರ್ ನೋಡಿ ನನಗೇನು ಬಂದಿದೆ. ನುಗ್ಗೆಕಾಯಿ ಬಂದಿದೆ. ಇಂಥ ಆಫರ್ ಎಲ್ಲಿ ಸಿಗುತ್ತೆ ಗುರು? ಇಂಥ ಮದುವೆ ಎಂಗೇಜ್ಮೆಂಟ್ಗಳಲ್ಲೇ ಸಿಗುತ್ತೆ ನೋಡಿ. ಇನ್ನೂ ಏನೇನೋ ಬರೋದು ಬಾಕಿ ಇದೆ, ನೋಡೋಣ. ಎಲೆನ ಸಾಪ ಮಾಡಿಬೇಡ, ಹಂಗಂದ್ರೆ ಎಲ್ಲ ಕ್ಲಿಯರ್ ಮಾಡಿ ಹೋಗೋಣ. ಅದು ತೊಳೆಯೋ ಅವಶ್ಯಕತೆನೇ ಬೇಡ, ಅಂದ್ರೆ ಪೂರ್ತಿ ಒಗೆಯೋದು ಅವಶ್ಯಕತೆನೇ ಬೇಡ. ಆ ರೀತಿ ಹೊಸ ಎಲೆ ಮಾಡಿ ಕೊಡ್ತೀನಿ. ಅಷ್ಟು ಕ್ಲೀನಾಗಿ ತಿಂದ್ಬಿಡೋಣ. ಬರ್ತಾ ಇದೆ ನೋಡೋಣ. ಚೆನ್ನಾಗಿದೆ. ಐಸ್ ಕ್ರೀಮ್ ಕೊಡವ್ರೆ ನೋಡಿ. ಐಸ್ ಕ್ರೀಮ್ ಖಾಲಿ ಮಾಡೋ ಸಮಯ. ವಾ, ಹೊಟ್ಟೆ ಬಿರಿಯಾನಿ ತಿಂದಿದ್ದೀನಿ ಬ್ರೋ, ಚೆನ್ನಾಗಿದೆ. ಈಗ ಐಸ್ ಕ್ರೀಮ್ ತಿಂದ್ಬಿಡ್ತೀನಿ. ನೋಡಿ ಬ್ರೋ, ಊಟ ಅಂತೂ ಆಯ್ತು ನಮ್ದು. ಈಗ ನಾಗೇಶ್ ಬ್ರೋ ಮತ್ತು ಸ್ನೇಹ ಮೇಡಮ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ನಾವು ಮಸ್ತ್ ಊಟ ಮಾಡ್ಬಿಟ್ಟಿವಿ. ನೋಡ್ರಿ ನಮ್ಮ ಒಂದು ಪಯಣ, ನಮ್ಮ ಒಂದು ರೂಮ್ ಕಡೆ ಬಂಸೋಣ. ನೋಡಿ ಅಲ್ಲಿ ಇದು ಬೀಗರು ಗಾಡಿ ಬಂದಿದೆ, ಬಸ್ಸು. ನಾವು ಬೀಗರದವರೇ, ನಾವು ಗಂಡಿನ ಕಡೆಯವರು ನಾವು. ಈಗ ಗಂಡಿನ ಕಡೆಯವರು ಯಾವ ಕಡೆಯವರು ನನಗೆ ಕನ್ಫ್ಯೂಸ್, ಯಾಕಂದ್ರೆ ನಾನು ಯಾರ ಕಡೆಯೂ ಅಲ್ಲ, ಆದ್ರೂ ಊಟ ಮಾಡ್ಬಿಟ್ಟವನು. ಹಂಗೆ ಆದ್ರೂ
ಮದುವೆ ಗಂಡು ಹೇಳಿದೆ ಬ್ರೋ, ನಾಗೇಶ್ ಬ್ರೋ ಅವ್ರಿಗೆ ಹೇಳಿದೆ, ಬ್ರೋ ನಾನು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟಿದ್ದೀನಿ ನಿಮ್ಗೆ ಹಿಂಗೆ ವಿಶ್ ಮಾಡಕ್ಕೆ, ಊಟ ಮಾಡಕ್ಕೆ. ಊಟ ಮಾಡಿ ಇವ್ ನೋಡಿ ನೆಕ್ಸ್ಟ್ ಸೋಮವಾರನು ಬರೋಣ ಅಂತ ಅವ್ರೆ. मतलब ಊಟ वो अलग ही लेवल का ಚೆನ್ನಾಗಿ बंदा था। ವಾರನು ಬರೋಣ ಅಂತಾರೆ. ಹಂಗಲ್ಲಪ್ಪ ಅದು, ಸೋಮವಾರ ಊಟ ಮಾಡಿ ಅರ್ ಸೋಮವಾರ ಇರೋದಿಲ್ಲ, ಪ್ರತಿ ಸೋಮವಾರ ಯಾವ ವಾರ ಇರುತ್ತೆ ಅವತ್ತು ಬಿಡೋದ್ ಬೇಡ, ಹೋಗೋಣ. ಸೂಪರ್ ಇತ್ತು ಗುರು ಊಟ ಮಾತ್ರ. ವಾ, ನಮ್ಗೆ ನಮ್ಮ ಹೋಟ್ಲಲ್ಲಿ ಊಟ ಮಾಡಿ ಮಾಡಿ ನಮ್ಗೆ ನಾನ್ ವೆಜ್ ಊಟ ಮಾಡಿ ಮಾಡಿ ಸಾಕಾಗಿತ್ತು. ಏನು ಗುರು ಒಂದ್ ಪೈಸಾತಾವು ಸೂಪರ್ ಹಾ ಊಟ ಮಾಡಿ ಬೆಸ್ಟ್ ಗುರು. ಮೇಗ ಮೇಗ ಸ್ವೀಟ್ ಅದು ಇದು ಭಾರಿ ಇತ್ತು. ಗುಲಾಬ್ ಜಾಮೂನ್ ನಾನು ಹತ್ರ 2 ಹಾಕ್ಸ್ಕೊಂಡ್ಬಿಟ್ಟೆ, 2 ಬಜ್ಜಿ ಮಿರ್ಚಿ. ವಾ ನೋಡಿ, ಹೊಟ್ಟೆ ಒಳಗೆ ಗುಲಾಬ್ ಜಾಮೂನೇ ಓಡಾಡ್ತಾ ಇದೆ ಅನ್ಸುತ್ತೆ. ಆ ರೀತಿ ಆಗಿದೆ, ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ನಾಗೇಶ್ ಸರ್, ಥ್ಯಾಂಕ್ ಯು. ನಿಮ್ಮ ಹೀಗೆ ಹೆಲ್ಪ್ ಅಂತಲ್ಲ, ನಾವು ಹೋಗಿ ನಾವು ಮಾಡಿದ್ದು ಗದ್ದ. ನಿಮಗೆ 100 ವರ್ಷ ಚೆನ್ನಾಗಿ ಬಾಳಿ, ಮದುವೆ ಆಗಿ ಒಂದು 10-15 ಮಕ್ಕಳನ್ನ ಎತ್ಕೊಡಿ ಅಂತ ಹೇಳ್ತೀನಿ. ನಮಗೆ ಊಟ ಹಾಕಿದ್ದೀರಾ, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಅವರು ಚೆನ್ನಾಗಿ ಹೇಳಿದ್ರು. ನಾನು ಒಳಗೆ ಹೋಗಿ ಎಂಟ್ರೆನ್ಸ್ ಕೊಟ್ಟೆ ಹೇಳಿದೆ, ಗೊತ್ತಿಲ್ಲ ಬಂದಿ ಅಂದಾಗ ಇಟ್ಸ್ ಓಕೆ ಬನ್ನಿ ಅಂತಂದ್ರು. ನಮ್ಮ ಕಡೆ ಆಗಿದ್ರ ಯಾರ್ಲೇ ನೀನು ಅವನು ಅಂತಿದ್ರಲ್ಲ, ಆ ಕಡೆನೂ ಅಂತಿದ್ದಿಲ್ಲ, ಯಾಕಂದ್ರೆ ನಮ್ಮ ಕಡೆನೂ ಅಷ್ಟು ಅನ್ನಲ್ಲ. ನಮ್ಮ ಕಡೆನೂ ಒಳ್ಳೆ ಜನನೇ, ಇದ್ದಾರೆ. ನಮ್ಮ ಕಡೆ ಇನ್ನೂ ಈ ರೀತಿ ಕೇಳೋದು ಬೇಕಾಗಿಲ್ಲ, ಆ ರೀತಿನೇ ಕಂಟಿನ್ಯೂ ಆಗಿ ಹೋಗ್ತಾನೆ ಇರ್ಬೋದು. ನೋಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇವ್ರು ನೋಡಿ ನಮ್ಮ ಸ್ಟಾಫ್ಗಳು, ನನ್ನ ಫ್ರೆಂಡ್ಸ್ಗಳು ಇವರಿಬ್ರು 3. ಇವರು ನ್ಯಾಗ್ಲ್ಯಾಂಡ್ದಿಂದ ಬಂದಂಥ ಹುಡುಗಿ. ಆ ಹುಡುಗಿನೂ ಒಂದ್ಸಲ ನಿಮ್ಮ ಜೊತೆ ಮಾತಾಡಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್, ಲವ್ ಯು.